ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಿನಿ ವ್ಲಾಗ್ಗೆ ವೆಲ್ಕಮ್. ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತೀನಿ ಮಿನಿ ವ್ಲಾಗ್ಗೆ. ಆ್ಯಂಡ್ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ವಿಕಿಯವ್ರ ಅಕ್ಕ ಮತ್ತು ಮಕ್ಕಳು ಬಂದಾಗ ನಾವು ಆನೆಬಿಡಾರ ಸಕ್ಕರೆ ಬೈಲಿಗೆ ಹೋಗಿದ್ವಿ, ಶಿವಮೊಗ್ಗದ ಹತ್ರ. ತುಂಬ ಜನ ಹೋಗಿರ್ತೀರ, ಗೊತ್ತಿರುತ್ತೆ. ಆ್ಯಂಡ್ ಯಾರಾದರೂ ಇನ್ನೂ ಹೋಗಿಲ್ಲ ಅಂದರೆ ಖಂಡಿತ ಒಂದ್ಸಲ ನಿಮ್ಮ ಮನೇಲಿ ಮಕ್ಕಳಿದ್ರೆ ದೊಡ್ಡವರು ಎಲ್ಲರೂ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಸಂಡೇ ಹೋಗಿದ್ವಿ, ಸೊ ಸ್ವಲ್ಪ ತುಂಬ ಜನ ಇದ್ದರು ಅಂತಲೇ ಹೇಳಬಹುದು. ಆ್ಯಂಡ್ ಎಕ್ಸಾಮ್ ಇರೋದ್ರಿಂದ ಕಂಪೇರ್ ಮಾಡಿದರೆ ಮುಂಚೆ ಎಲ್ಲ ಹೋದಾಗ ಇನ್ನೂ ಸ್ವಲ್ಪ ಜನ ಕಡಿಮೆ ಇದ್ದರು ಅಂತಲೂ ಹೇಳಬಹುದು. ಓಕೆನಾ? ಸೊ ಆ್ಯಂಡ್ ನೋಡಿ, ಆನೆಗಳನ್ನೆಲ್ಲ ನೋಡಿಕೊಂಡು ನೀವೇನಾದರೂ ಆನೆ ಸ್ನಾನ ಮಾಡಿಸೋದೆಲ್ಲ ನೋಡಬೇಕು ಅಂದರೆ ನೀವು ಬೆಳಗ್ಗೆ 8 ಗಂಟೆ ಅಂದರೆ ನೀವು ಅಲ್ಲಿ ಇರಬೇಕಾಗುತ್ತೆ. ಸೊ ನಾವು ಹೋದಾಗ 11:30 ಏನೋ ಆಗಿತ್ತು ಟೈಮು ಆಲ್ರೆಡಿ. ಸೊ 1 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸಕ್ಕರೆ ಬೈಲಲ್ಲಿ. ಸೊ ನೀವು ಬೇಗ ಹೋಗಬೇಕಾಗುತ್ತೆ. ಆ್ಯಂಡ್ ನಾನೆಲ್ಲ ಇನ್ಫಾರ್ಮೇಷನ್ ಇವಾಗೇ ಹೇಳಲ್ಲ. ಆ್ಯಂಡ್ ಖಂಡಿತ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಫುಲ್ ವಿಡಿಯೋ ನಾನು ಖಂಡಿತ ಇನ್ನೊಂದು 2-3 ದಿನದಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ, ನಾವು ಅಲ್ಲಿಂದ ಎಲ್ಲಿಗೆ ಹೋಗಿದ್ವಿ ಅಂದರೆ ಸಕ್ಕರೆ ಬೈಲಿಂದ ನಾವು ಹೋಗಿದ್ದು ಮೈಸೂರು ಝೂ ಸಫಾರಿಗೆ ಹೋಗಿದ್ವಿ. ಸೊ ಸಫಾರಿ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹತ್ತಿರದಿಂದ ಹುಲಿ, ಸಿಂಹ ಎಲ್ಲನೂ ನೋಡಿದ್ವಿ. ನೋಡಿ, ನಮ್ಮ ಗಾಡಿ ಮೂವ್ ಹಾಕೋಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಹುಲಿ ಇತ್ತು, ಎದುರುಗಡೆಗೇ ಮಲ್ಕೊಂಡಿತ್ತು. ಹತ್ತಿರದಿಂದ ಯಾವತ್ತೂ ಅಷ್ಟು ಹತ್ತಿರದಿಂದ ನಾನು ನೋಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ತುಂಬ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳಬಹುದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರಾದರೂ ಹೋಗಿಲ್ಲ ಅಂದರೆ ಖಂಡಿತ ಶಿವಮೊಗ್ಗ ಝೂ ಸಫಾರಿ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಅಲ್ಲಿಂದ ಸಫಾರಿ ಮುಗಿಸ್ಕೊಂಡ್ಬಂದು ಝೂ ನೋಡಿಕೊಂಡು ನಾವು ಮನೆಗೆ ಹೋಗಿದ್ದು ಸಂಡೇ ಬೆಳಗ್ಗೆ. ಮನೆ 8 ಗಂಟೆಗೆ ಬಿಟ್ಟಿದ್ದು, ರಾತ್ರಿ ಹೋದಾಗ 7 ಗಂಟೆ ಏನೋ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಒಂದು ದಿನ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಅಂತಲೇ ಹೇಳ್ಬಹುದು. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆ. ಓಕೆನಾ? ಬರಲ್ಲ? ನಮಸ್ಕಾರ.